ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಗ್ರೀನ್ ವಿಕ್ಸ್ ಅಕಾಡೆಮಿ. ನಿನ್ನೆ ತುಂಬ ಜನ ವಿದ್ಯಾರ್ಥಿಗಳು ಒಂದು ಕ್ವಶನ್ ಕೇಳಿದ್ರು. ಏನಂತ ಅಂದರೆ, ಅಪ್ಲಿಕೇಶನ್ ಹಾಕಬೇಕಿದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೋಬೇಕು ಅಂತ ಕೇಳಿದ್ರು. ಇವಾಗ ನಮಗೆ ಕಡ್ಡಾಯವಾಗಿ ಬೇಕಾಗಿರುವಂಥ ದಾಖಲೆಗಳು ಏನೇನಂತ ಅಂದರೆ SSLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತು ಇತರ ಪ್ರಮಾಣಪತ್ರಗಳು ಅಂತ ಅಂದರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು. ಆ ಥರ ನಿಮ್ಮದು ಯಾವುದಾದ್ರೂ ರಿಸರ್ವೇಷನ್ ನೀವು ಬೇಕು ಅಂತ ಇದ್ದೀರಾ ಅಂತ ಅಂದರೆ ಅದಕ್ಕೆ ಬೇಕಾಗಿರುವಂಥ ಪ್ರಮಾಣಪತ್ರಗಳನ್ನು ರೆಡಿ ಇಟ್ಕೋಬೇಕು. ನೆಕ್ಸ್ಟು JPG ಫಾರ್ಮ್ಯಾಟ್ನಲ್ಲಿ ನಿಮ್ಮ ಫೋಟೋ ಅಂದರೆ ವಿದ್ಯಾರ್ಥಿಯ ಫೋಟೋ ಮತ್ತು JPG ಫಾರ್ಮ್ಯಾಟ್ನಲ್ಲಿ ವಿದ್ಯಾರ್ಥಿಯ ಸಹಿ ಸಮೇತ ನೀವು ರೆಡಿ ಇಟ್ಕೋಬೇಕಾಗತ್ತೆ. ಮತ್ತು ನಿಮ್ಮ ಮೊಬೈಲ್ ನಂಬರ್ ಕಂಪಲ್ಸರಿ ಆಗಿರುತ್ತೆ. ಮತ್ತು ಇನ್ನೊಂದೇನಂತಂದರೆ ಇಮೇಲ್ ID ಕೂಡ ಕರೆಕ್ಟಾಗಿರೋದನ್ನು ರೆಡಿ ಮಾಡಿ ಇಟ್ಕೋಬೇಕು. ಇನ್ನೊಂದೇನು ಅಂತಂದರೆ, ನೀವು ಸೈಬರಲ್ಲಿ ಅಪ್ಲಿಕೇಶನ್ ಹಾಕ್ಸ್ತಾ ಇದ್ದೀರಾ ಅಂತ ಅಂದರೆ ನೀವು ನಿಮ್ಮದೇ ಮೊಬೈಲ್ ನಂಬರನ್ನು ಅವ್ರಿಗೆ ಹಾಕ್ಲಿಕ್ಕೆ ಹೇಳಿ ಮತ್ತು ನಿಮ್ಮದೇ ಇಮೇಲ್ IDಯನ್ನು ಹಾಕ್ಲಿಕ್ಕೆ ಹೇಳಿ. ಏನಕ್ಕೆ ಅಂತಂದರೆ ಇಷ್ಟು ವರ್ಷದಲ್ಲಿ ಎಲ್ಲರೂ ಏನು ಪ್ರಾಬ್ಲಮ್ ಮಾಡ್ಕೊತಾ ಇದ್ದಾರೆ ಅಂದರೆ, ನೀವು ಅಲ್ಲಿ ಹೋದಾಗ ಅವರು ಅವ್ರದ್ದೇ ಇಮೇಲ್ IDಯನ್ನು ಹಾಕ್ಕೊಂಡಿರ್ತಾರೆ. ಆಮೇಲೆ ನಿಮಗೆ ಪಾಸ್ವರ್ಡ್ಗಳು ಏನು ಬರೋ ಟೈಮಲ್ಲಿ ನಿಮಗೆಲ್ಲ ಅದೇ ನಂಬರ್ಗೆ ಹೋಗ್ತಾ ಇರುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರನ್ನೇ ಅವರಿಗೆ ಹಾಕ್ಲಿಕ್ಕೆ ಹೇಳಿ. ನೆಕ್ಸ್ಟು ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ವಿಶೇಷ ಸೂಚನೆ. ಏನಂತ ಅಂದರೆ, ನಿಮ್ಮದು SSLC ಅಂಕಪಟ್ಟಿಯಲ್ಲಿ ಆಧಾರ್ ಕಾರ್ಡಲ್ಲಿ ಮತ್ತು ನಿಮ್ಮದು ಅದರ್ ಡಾಕ್ಯುಮೆಂಟ್ಸ್ ಲೈಕ್ ಇನ್ಕಮ್ ಸರ್ಟಿಫಿಕೇಟು ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿರೋಂಥ RD ನಂಬರ್ ಇರುವಂಥದ್ದು ಏನು ನಿಮ್ಮದು ಡಾಕ್ಯುಮೆಂಟ್ಸ್ ಇರುತ್ತೆ, ಆ ಡಾಕ್ಯುಮೆಂಟ್ಸಲ್ಲಿ ಮತ್ತು ನಿಮ್ಮದು SSLC ಮಾರ್ಕ್ಸ್ ಕಾರ್ಡಲ್ಲಿ ಸೇಮ್ ಇರೋಂಥ ನೇಮ್ ಇರಬೇಕು. ಯಾವುದೇ ನೇಮಲ್ಲಿ ಬದಲಾವಣೆ ಆಗೋಂಗಿಲ್ಲ. ಅದನ್ನು ಇವರು ಕ್ಲಿಯರಾಗಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಅದಕ್ಕಾಗಿ ನೀವು ಇವತ್ತೇ ಒಂದು ಸಲ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಆಧಾರ್ ಕಾರ್ಡ್ ಮತ್ತು SSLC ನೇಮ್ ಮೇನಾಗಿರಬೇಕು. ಆ SSLC ನೇಮನ್ನು ಇಟ್ಕೊಂಡು ಎಲ್ಲದರಲ್ಲೂ ನಿಮ್ಮ ನೇಮ್ ಕರೆಕ್ಟ್ ಇದೆಯಾ ಒಂದೊಂದು ಅಕ್ಷರನೂ ನೋಡಿ. ಸರಿ ಇಲ್ಲ ಅಂತ ಅಂದರೆ ನಿಮ್ಮದು ಬಾಕಿ ಡಾಕ್ಯುಮೆಂಟ್ಸ್ ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ನೇಮ್ನ ಚೇಂಜ್ ಮಾಡಿಸ್ಕೊಳ್ಳಿ. SSLC ನೇಮನ್ನು ಏನು ಮಾಡೋಕ್ಕೂ ಆಗೋಲ್ಲ, ಅದನ್ನು ಹಾಗೆ ಇಟ್ಕೊಳ್ಳಿ. SSLC ನೇಮ್ ಇದ್ದಂಗೆ ಆಧಾರ್ ಕಾರ್ಡ್ ಇರೋಂಥ ನೇಮ್ನ ಮತ್ತು RD ನಂಬರಲ್ಲಿ ನೇಮ್ನ ಸೇಮ್ ಇರೋ ಹಾಗೆ ನೋಡ್ಕೋಬೇಕು. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಂತ ಅಂದರೆ, ಇಲ್ಲಿ ನಿಮಗಿರೋಂಥ ಇವಾಗೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಯಾವ್ಯಾವ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಇಟ್ಕೋಬೇಕು ಅಂತ ನೋಡ್ತಾ ಹೋಗೋದಾದರೆ, ನಿಮಗೆ ಇನ್ನು ಒಂದು ವೇಳೆ ನೀವು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಾಗಿದ್ದರೆ ನೀವು RD ನಂಬರ್ ಇರುವಂತಹ ಮತ್ತು ಇವಾಗ ಒಳ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಒಳ ಮೀಸಲಾತಿ ಇರುವಂಥ ಪ್ರಮಾಣಪತ್ರವನ್ನು ರೆಡಿ ಇಟ್ಕೋಬೇಕು. ಮತ್ತು ನಿಮ್ಮದು ಜಾತಿ ಸರ್ಟಿಫಿಕೇಟು ST ಮತ್ತು ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ, ಮತ್ತು ಆಮೇಲೆ SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ RD ಸಂಖ್ಯೆ ಜೊತೆಗೆ ಆದಾಯ ಪ್ರಮಾಣಪತ್ರವನ್ನು ಪ್ರತ್ಯೇಕವಾಗಿ ಪಡೆಯಬೇಕಾಗುತ್ತೆ. ಮತ್ತು ಇಲ್ಲಿ ಕಂಡೀಷನ್ಸ್ನು ಕೊಟ್ಟಿದ್ದಾರೆ. SC ಮತ್ತು ST ವಿದ್ಯಾರ್ಥಿಗಳಿಗೆ ವಾರ್ಷಿಕ ಆದಾಯ 10 ಲಕ್ಷದ ಒಳಗೆ ಇದ್ದರೆ ಮಾತ್ರ ನಿಮಗೆ ಎಲಿಜಿಬಲ್ ಆಗಿರ್ತೀರ. ಪ್ರವರ್ಗ 1 ಅಭ್ಯರ್ಥಿಗಳಿಗೆ ವಾರ್ಷಿಕ ಆದಾಯ 2.5 ಲಕ್ಷದ ಒಳಗೆ ಇದ್ದರೆ ಮಾತ್ರ ಶುಲ್ಕ ವಿನಾಯಿತಿಯನ್ನು ನೀವು ಪಡ್ಕೋಬೋದು. ಅದೇ ರೀತಿ ಜಾತಿ ಪ್ರಮಾಣಪತ್ರದ ಆದಾಯ ನಂಬರ್ ಲೈಕ್ ಇವಾಗ ಬಾಕಿದೇನು ಕ್ಯಾಸ್ಟ್ಗಳು ಬರುತ್ತೆ 2A 2B 3A 3B ಅವ್ರಿಗೂ ಸಮೇತ ನೀವು ಜಾತಿ ಪ್ರಮಾಣಪತ್ರದ ಮತ್ತು ಆದಾಯ ಪ್ರಮಾಣಪತ್ರ ಒಂದರಲ್ಲೇ ಬರುತ್ತೆ, ಅದನ್ನು ರೆಡಿ ಮಾಡ್ಕೋಬೇಕು. ಮತ್ತು ಯಾರಾದರೂ ಕನ್ನಡ ಮಾಧ್ಯಮದಲ್ಲಿ ಇರುವಂಥ ಕೋಟಾವನ್ನು ಕ್ಲೈಮ್ ಮಾಡಬೇಕು ಅಂತಂದರೆ ನೀವು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ವ್ಯಾಸಂಗ ಪ್ರಮಾಣಪತ್ರವನ್ನು ಪಡೆದು ಅದಕ್ಕೆ BEO ಅವ್ರ ಸೈನ್ ಆಗಬೇಕು. ಅದೇ ರೀತಿ 1ರಿಂದ 10ನೇ ತರಗತಿವರೆಗೆ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಓದಿರುವಂಥ ವ್ಯಾಸಂಗ ಮಾಡಿದರೆ ನೀವು ಅದಕ್ಕೆ ಗ್ರಾಮೀಣ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಅದಕ್ಕೂ ಸಹ ನಿಮಗೆ ರಿಸರ್ವೇಷನ್ ಸಿಗುತ್ತೆ. ಸೊ ನಿಮ್ಗೆ ಅದು ಬೇಕು ಅಂತ ಅಂದರೂ ನೀವು ಅದಕ್ಕೂ ಒಂದು ಪ್ರಮಾಣಪತ್ರ ಸಿಗುತ್ತೆ. ನೀವು ಓದಿರುವಂಥ ಸ್ಕೂಲಿಗೆ ಹೋದರೆ ಅವ್ರು ಮಾಡಿಕೊಡ್ತಾರೆ. ಅದಕ್ಕೆ ನೀವು BEO ಸಿಗ್ನೇಚರ್ ಆಗಬೇಕಾಗುತ್ತೆ. ಅದೇ ರೀತಿ ಎಲ್ಲ ಉಳಿದಂಥ ಪ್ರಮಾಣಪತ್ರಗಳು ನಿಮ್ಗೆ ಏನೇನು ಬೇಕು ಲೈಕ್ ನಿಮ್ದು NCC ಆಗಿರ್ಬೋದು, ಯಾವುದಾದ್ರೂ ಸ್ಪೋರ್ಟ್ಸ್ ಕೋಟ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋಂಥ ಮಾಹಿತಿಯನ್ನು ಮತ್ತು ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಇಟ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತು ಇನ್ನೊಂದು ಏನಂತಂದರೆ, ಕಲ್ಯಾಣ ಕರ್ನಾಟಕ ಇರುವಂಥವ್ರು ಅವ್ರ ಕಲ್ಯಾಣ ಕರ್ನಾಟಕ ಪ್ರಮಾಣಪತ್ರವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ಟೈಮಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ ಲಿಂಕನ್ನು ಹಾಕಿಡ್ತೀವಿ, ಟೆಲಿಗ್ರಾಮ್ದು ಮತ್ತು ವಾಟ್ಸಪ್ದು. ನೀವು ಅದಕ್ಕೆ ಜಾಯ್ನ್ ಆದರೆ ನಿಮಗೆಲ್ಲ ಮಾಹಿತಿನೂ ಅಲ್ಲೂ ಸಿಗುತ್ತೆ. ಥ್ಯಾಂಕ್ ಯು.